ಸ್ವಲ್ಪ ಜನ ಮಾತುಗಳಿಂದನೇ ಯುದ್ಧ ಮಾಡ್ತಿರ್ತಾರೆ. ನಮಗೆ ಆ ರೀತಿ ಯುದ್ಧಗಳು ಮಾಡೋಕ್ಕೆ ಬರೋದಿಲ್ಲ, ಇನ್ನೊಂದು ರೀತಿಯಲ್ಲಿ ಜಗಳ ಮಾಡೋದಕ್ಕೆ ಬರೋದಿಲ್ಲ. ನಾವು ಸಾಧು ಮನುಷ್ಯರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ ಕೆಲವು ಸಾರಿ. ನಮ್ಮ ಒಂದು ಸಾಧನೆ ಅದು ದೇವರೇ ಆಗಿದ್ದಾರೆ. ಕುಗಿ ಹೋಗಬೇಡ, ನಿನ್ನ ಸ್ಥಿತಿ ದೇವರು ನೋಡಿದ್ದಾರೆ. ನಾವು ಒಳ್ಳೆ ಮಾತುಗಳು ಮಾತಾಡ್ತೀವಿ, ಪ್ರೀತಿಯ ಮಾತುಗಳು ಮಾತಾಡ್ತಿರ್ತೀವಿ ಅಲ್ರ. ಒಂದು ಯುದ್ಧಕ್ಕೆ ಕೈ ಅಂತ ಹೇಳ್ಬಿಟ್ಟು ನಾವು ಅವಕಾಶವನ್ನು ತೆಗೆದುಕೊಳ್ಳುವಂಥವರಲ್ಲ ರೀ. ಭಾಳ ಮಟ್ಟಿಗೆ ನಾವು ಪ್ರೀತಿ ಮಾಡೋರಲ್ವಾ, ಶತ್ರುಗಳನ್ನು ಪ್ರೀತಿ ಮಾಡೋದು ದೇವರು ಕಲಿಸಿದ್ದಾರೆ. ನಮ್ಮೊಂದು ಸಹನೆ, ನಮ್ಮ ಪ್ರೀತಿ, ನಮ್ಮ ಗುಣ ಎಲ್ಲ ಇದು ದೇವರಲ್ಲಿದ್ದಂಥ ಗುಣ. ಅಂದರೆ ನಾವು ದೇವರ ಹಾಗೆ ಬದುಕ್ತಾ ಇರುವಂಥ ಜನಗಳಾಗಿದ್ದೀವಿ. ಆಗಿರೋದ್ರಿಂದ ಪಕ್ಕದವ್ರಿಗೆ ಬಾಯಿ ಇದೆ, ನಮ್ಮ ಪಕ್ಕದವರಿಗೆ ಅಧಿಕಾರ ಇದೆ, ಪಕ್ಕದವ್ರಿಗೆ ಎಲ್ಲದರಲ್ಲಿ ಸ್ಟೇಟಸ್ ಇದೆ ಅಂತ ಯೋಚನೆ ಮಾಡೋದಕ್ಕಿಂತ ನೀನು ಸಾಧು ಆಗಿದ್ರೂ ಕೂಡ, ಮೃದು ಆಗಿದ್ರೂ ಕೂಡ ನಿನ್ನಲ್ಲಿ ನನ್ನಲ್ಲಿ ಇರುವಂಥ ದೇವರು ದೊಡ್ಡವನಾಗಿ ಎಲ್ಲಾದ್ರಲ್ಲಿ ನಮ್ಮ ನಡೆಸ್ತಾ ಇದ್ದೀರ ಅನ್ನುವಂಥ ಸತ್ಯ ಮರ್ತು ಹೋಗೋದು ಬೇಡ. ಸೊ ನಾವು ಸಾಧು ಆಗಿದ್ರೂ ಪರವಾಗಿಲ್ಲ, ಭಕ್ತಿವಂತರಾಗಿರೋಣ. ಹಣ ಇಲ್ಲಂದ್ರೂ ಪರವಾಗಿಲ್ಲ, ದೇವ್ರ ಮಕ್ಕಳಾಗಿರೋಣ. ಸ್ಟೇಟಸ್ ಇಲ್ಲಂದ್ರೂ ಪರವಾಗಿಲ್ಲ, ಸಾಕ್ಷಿಯಿಂದ ಜೀವಿಸುವಂಥವರಾಗಿರೋಣ. This is most important in our lives.